ಸರ್ಕಾರಿ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಾರ್ಮಿಕ ಆಯುಕ್ತರ ಆದೇಶದಂತೆ ಕನಿಷ್ಠ ವೇತನ ಜಾರಿಗೊಳಿಸಬೇಕು ಆಗ್ರಹಿಸಿ ನೌಕರರು ಕಚೇರಿ ಕೆಲಸ ಸ್ಥಗಿತಗೊಳಿಸಿ ಸೋಮವಾರ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಜಿಲ್ಲಾ ಸರ್ಕಾರಿ ಹೊರಗುತ್ತಿಗೆ ನೌಕರರ ಸಂಘದ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಎಲ್. ಮಂಜು, ಆರ್ಥಿಕ, ಕಾರ್ಮಿಕ ಇಲಾಖೆ ಸೇರಿದಂತೆ ಎಲ್ಲಾ ಮೇಲಾಧಿಕಾರಿಗಳಿಗೆ ಕನಿಷ್ಠ ವೇತನ ನೀಡಲು ಅಗತ್ಯ ಕ್ರಮ ವಹಿಸಲು ನಿರ್ದೇಶನ ನೀಡಬೇಕು. ಈ ವಿಚಾರವಾಗಿ ಮುಂದೆ ವಿಧಾನಸಭಾ ಅಧಿವೇಶನದೊಳಗೆ ಕನಿಷ್ಠ ವೇತನದ ತೀರ್ಮಾನ ಮಾಡಬೇಕು ಎಂದು ಒತ್ತಾಯಿಸಿದರು. ಜಿಲ್ಲಾಧ್ಯಕ್ಷರು ಏನು ಈ ದಿವಸ ನಾವು ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದೀವಿ ಅಂತಂದ್ರೆ, ಕನಿಷ್ಠ ವೇತನ ಸರ್ಕಾರ ಆದೇಶ ಮಾಡಿತ್ತು 22/5/2026 ಅದೇ ರೀತಿ ಕೆಲವು ಇಲಾಖೆಗಳಲ್ಲಿ ಆ ಕನಿಷ್ಠ ವೇತನ ಜಾರಿಗೊಳಿಸಿದ್ರು. ತದನಂತರ ಆರ್ಥಿಕ ಇಲಾಖೆ ಮೇಲ್ಪಟ್ಟ ಅಧಿಕಾರಿಗಳಿಗೆ ಒಂದು ಮೌಖಿಕ ಆದೇಶ ಕಳಿಸಿ ಪ್ರತಿ ಇಲಾಖೆಯಲ್ಲಿ ಇದು ತಡೆ ಹಿಡಿಯಲಾಗಿದೆ ಸರ್ಕಾರದ ಮಟ್ಟದಲ್ಲಿ ಅಂತೇಳಿ ನಮಗೆ ಈ ರೀತಿ ಭರವಸೆಗಳು ಕೊಡ್ತಾ ಇದ್ದಾರೆ, ಆಶ್ವಾಸಗಳು ಕೊಡ್ತಾ ಇದ್ದಾರೆ. ಇದು ನಾವು ಜಿಲ್ಲಾ ಮಟ್ಟದಿಂದ ಜಿಲ್ಲಾ ನೌಕರರ ಪರವಾಗಿ ಅವ್ರನ್ನ ವಿರೋಧಗೊಳಿಸ್ತೀವಿ. ಯಾಕೆ ಅಂತಂದ್ರೆ ಇದು ಸರ್ಕಾರ ಆದೇಶ ಮಾಡಿರೋದು ಗೆಜೆಟೆಡ್ ನೋಟಿಫಿಕೇಶನ್ ಅಲ್ಲಿ ಆಗಿರೋದ್ರಿಂದ ಇದು ತಡೆ ಹಿಡಿಯಕ್ಕಾಗಲ್ಲ. ಆದ್ರೆ ಸರ್ಕಾರದಲ್ಲಿ ಯಾಕೆ ಏನು ಅಂತೇಳಿ ನಮಗೆ ಉತ್ತರ ಕೊಡಬೇಕು ಸರ್ಕಾರ. ಕಾರಣ ಇಷ್ಟೇ, ಇವತ್ತು ಕಮ್ಮಿ ವೇತನದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ, ಆದ್ರೆ ಕನಿಷ್ಠ ವೇತನ ಕೊಡೋಕೆ ಯಾಕೆ ಇವತ್ತು ಕೋರ್ಟ್ ಸಹ ಹೇಳಿದೆ, ನ್ಯಾಯಾಲಯ ಸಹ ಹೇಳಿದೆ ಇವರಿಗೆ ನೌಕರರಿಗೆ ಕನಿಷ್ಠ ವೇತನ ಕೊಡಿ ಅಂತ ಆದೇಶ ಮಾಡಿದ್ರು ಕೂಡ ಮಾಡಿಬಿಟ್ಟು 2 ತಿಂಗಳಲ್ಲಿ ಇವತ್ತು ಕೊಟ್ಟಿರುವಂತ ವೇತನ ಹಿಂಪಡಿತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಿದ್ವಿ. ಇದು ಶಾಂತಿಯುತ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ನಾವು ಸಿದ್ಧರಿದ್ದೇವೆ. ಇದು ಕೊನೆಯದಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಹಾಗೂ ಆರ್ಥಿಕ ಇಲಾಖೆಗೆ ಹೇಳ್ಬಿಡ್ತಾ ಇದ್ದೀನಿ, ಅಧಿವೇಶನದ ಒಳಗಡೆ ನೀವು ಕನಿಷ್ಠ ವೇತನ ಪ್ರತಿ ಇಲಾಖೆಗೆ ಜಾರಿಗೊಳಿಸಲಿಲ್ಲ ಅಂದ್ರೆ ಮುಂದಿನ ಮಟ್ಟದಲ್ಲಿ ಬಹಳ ಹೋರಾಟ ಮಾಡ್ತೀವಿ ಅಂತೇಳಿ ಜಿಲ್ಲಾ ಕಮಿಟಿಯಿಂದ ನಾನು ಎಚ್ಚರ ವಹಿಸಲು ನಾನು ಜಿಲ್ಲಾ ಅಧ್ಯಕ್ಷರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಹೊರಗುತ್ತಿಗೆ ನೌಕರರು ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡ್ತಿದ್ದಾರೆ. ಅವರದ್ದು ಬೇಡಿಕೆ ನ್ಯಾಯಯುತವಾಗಿದೆ. ಕನಿಷ್ಠ ವೇತನ ಕೊಡಬೇಕು ಅಂತ ಸರ್ಕಾರಿ ಆದೇಶನೇ ಹೊರಡಿಸಿ 1 ತಿಂಗಳಿಗೆ ಕನಿಷ್ಠ ವೇತನ ಕೊಟ್ಟು 2ನೇ ತಿಂಗಳಿಗೆ ಅದನ್ನು ಕಿತ್ಕೊಂಡಿದ್ದಾರೆ. ಅದು ಒಂದು ರೀತಿಯಲ್ಲಿ ಮಾಡಿರ್ತಕ್ಕಂಥ ಮೋಸ. ಹಾಗಾಗಿ ನಾವು ಅವ್ರನ್ನ ಕಾಯಂ ಮಾಡಿ ಅನ್ನೋದು ನಮ್ಮ ಬೇಡಿಕೆ ಇದೆ. ನೀವು ಕನಿಷ್ಠ ವೇತನನೂ ಕೊಡದೇ ಇದ್ದರೆ ಅದು ಪರಮ ಅನ್ಯಾಯ ಆಗುತ್ತೆ. ಅವ್ರನ್ನ ಕಾಯಂ ಮಾತಿ ಮಾಡೋ ಸಂದರ್ಭದಲ್ಲಿ ಅವ್ರಿಗೆ ಕಾಯಂ ಮಾಡೋದಕ್ಕೆ ಬೇಕಾದಂಥ ಕ್ರಮ ಕೈಗೊಳ್ಳಬೇಕು. ಅಲ್ಲೇವರೆಗೆ ಕನಿಷ್ಠ ವೇತನವನ್ನು ಜಾರಿಗೆ ತರಬೇಕು ಅನ್ನೋ ನಮ್ಮ ಆಗ್ರಹ ಇದೆ. ಇದಕ್ಕಾಗಿ ಮುಖ್ಯಮಂತ್ರಿಗಳನ್ನು, ಅವರು ಹಣಕಾಸು ಇಲಾಖೆಯು ಅವ್ರ ಕೈಲಿದೆ, ಮುಖ್ಯಮಂತ್ರಿಗಳ ಗಮನಕ್ಕೂ ಪತ್ರದ ಮುಖೇನ ಬರೀತಾನೆ. ಇದ್ರ ಜೊತೆಗೆ ವಿಧಾನಮಂಡಲದ ಅಧಿವೇಶನದಲ್ಲೂ ಕೂಡ ನಮ್ಮ ಪಕ್ಷ ಇವರ ಧ್ವನಿಯಾಗಿ